ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ. ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಂಜೀವಿನಿ, ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಪೇಟೆ ಪ್ರೈಮರಿ ಶಾಲೆ ಆವರಣದಲ್ಲಿ ಸಂಜೀವಿನಿ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಶಾಸಕ ಸಿ. ಪುಟ್ಟರಂಗಶೆಟ್ಟಿ ಚಾಲನೆ ನೀಡುವ ಮೂಲಕ ಉದ್ಘಾಟನೆ ಮಾಡಿದರು. ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಸಂಜೀವಿನಿ ಸ್ವಸಹಾಯ ಸಂಘದ ಉತ್ಪನ್ನಗಳಾದ ಕೈಮಗ್ಗದ ಬಟ್ಟೆ ಅಂಗಡಿ, ಸೀರೆ, ಕ್ಯಾಂಟೀನ್, ವೆಜ್ ವನದನ ವಿಕಾಸ ಕೇಂದ್ರದ ಉತ್ಪನ್ನ, ಕ್ಯಾಂಟೀನ್, ನಾನ್-ವೆಜ್, ಬ್ಯಾಗ್ ಅಂಗಡಿ, ತಂಪು ಪಾನೀಯಗಳು, ಅಲಂಕಾರಿಕ ವಸ್ತುಗಳು, ಸರ್ಕಾರದ ಮಾಹಿತಿ ಕೇಂದ್ರ, ಜೇನು ಹಾಗೂ ನಲ್ಲಿಕಾಯಿ, ಗಾಣದ ಎಣ್ಣೆ, ಅಡುಗೆ ಎಣ್ಣೆ, ಮಸಾಲಾ ಪದಾರ್ಥಗಳು, ಪೂಜಾ ಬುಟ್ಟಿ ಹಾಗೂ ವಿವಿಧ ಬುಟ್ಟಿಗಳು, ಹಪ್ಪಳ, ಉಪ್ಪಿನಕಾಯಿಗಳು, ಸಿರಿಧಾನ್ಯಗಳು, ಗೊಂಬೆಗಳ ಆಟದ ಸಾಮಗ್ರಿಗಳು, ತರಕಾರಿ ಹಾಗೂ ಹಣ್ಣುಗಳು, ಜನರಲ್ ಸ್ಟೋರ್ ಸ್ಟಾಲ್ಗಳಲ್ಲಿ ಭರ್ಜರಿ ವ್ಯಾಪಾರ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್, ಜಿಲ್ಲಾ ಪಂಚಾಯತ್ ಸಿಇಒ ಮೋನಾ ರೋತ್, ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮಿ, ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ಪಿ. ದೀಪಕ್ ಹಾಗೂ NRLM ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಒಂದು ಹೆಡ್ಕ್ವಾರ್ಟರ್ನಲ್ಲಿ ಇದನ್ನು ಆಯೋಜಿಸಿದ್ದಾರೆ. ನಮ್ಮ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಗುಂಡ್ಲುಪೇಟೆ ಮತ್ತು ಚಾಮರಾಜನಗರ ಎರಡೂ ತಾಲೂಕುಗಳ ಸಂಯುಕ್ತಾಶ್ರಯದಲ್ಲಿ ಇಲ್ಲಿ ಮಾಡಿದ್ವಿ. ನಾಳೆ ಕೂಡ ತಾಲೂಕು ಪಂಚಾಯತಿ ಕೊಳ್ಳೇಗಾಲ ಮತ್ತು ಯಳಂದೂರು ಮತ್ತು ಹನೂರು ಸೇರಿಸಿ ಅಲ್ಲೂ ಮಾಡ್ತಾ ಇದ್ದಾರೆ. ನಮಸ್ತೆ ಸರ್, ನಾವು NRLM ತಂಡದಿಂದ ಬಂದಿರೋದು. ಮಹಿಳೆಯರು ಉತ್ಪಾದಕರ ವೇಸ್ಟೇಜ್ಗಳಿಂದ ಏನೇ ವೇಸ್ಟೇಜ್ಗಳು ಇರುತ್ತೆ ಅದನ್ನು ಕಸನೂ ಕೂಡ ರಸ ಮಾಡೋ ಅಂಥ ಇದರಲ್ಲಿ ನಮ್ಮ ಮಹಿಳೆಯರು ತೋರಿಸ್ಕೊಟ್ಟಿದ್ದೀವಿ. ವೇಸ್ಟೇಜ್ ಯಾವುದರಲ್ಲಿ ವೇಸ್ಟೇಜ್ ಇರುತ್ತೆ ಅದರಿಂದ ನಾವು ಇದನ್ನು ತಗೊಂಡು ಬಾಳೆ ನಾರಿಂದ ಇದನ್ನು ನಾವು ಪ್ರಾಡಕ್ಟ್ ಮಾಡಿರೋದು. ಇದರಿಂದ ನಾವು ಬಳೆ ಬ್ಯಾಂಗಲ್ಸ್ ಸ್ಟೋರ್ದು ಮತ್ತು ಜ್ಯುವೆಲರ್ಸ್ದು ಮತ್ತು ಫೈಲು ಮತ್ತು ಬ್ಯಾಗ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಮತ್ತು ಕಾಫಿ ಟೀ ಹಾಕೋಕ್ಕೆ ನಮಗೆ ಸ್ಪ್ರೈ ಕೂಡ ಮಾಡ್ತಾಯಿದ್ದೀವಿ. ಮತ್ತು ಉಪ್ಪಿನಕಾಯಿ ಕೂಡ ಬಾಳೆ ನಾರಿಂದ ವೇಸ್ಟೇಜ್ ಏನಿರುತ್ತೆ ಅದರಿಂದ ಬಾಳೆ ದಿಂಡಿಂದ ನಾವು ಕೂಡ ಇದನ್ನು ಮಾಡಿ ನಾವು ಇದನ್ನು ಕಿಡ್ನಿ ಸ್ಟೋನು ಇರೋರಿಗೆಲ್ರಿಗೂ ಉಪಯೋಗ ಆಗುತ್ತೆ. ಇದರಿಂದ ನಾವು ವೇಸ್ಟೇಜ್ ಏನಿರುತ್ತೆ ಅದರಿಂದ ವೇಸ್ಟ್ ಮಾಡಿದ್ರೆ ನಮ್ಮ ಮಹಿಳೆಯರು ಮನೆಯಲ್ಲೇ ಗೃಹ ಕೈಗಾರಿಕೆಯಿಂದ ಜೀವನೋಪಾಯ ಇದರಿಂದ NRLM ಕಡೆಯಿಂದ ನಾವು ಜೀವನೋಪಾಯಕ್ಕೆ ನಾವು ಮಾರ್ಗ ಮಾಡ್ತಾ ಇದ್ದೀವಿ ಸರ್. ಜೀವನ ಮಾಡೋಕ್ಕೆ ನಾವು ಇದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಮಹಿಳೆಯರಿಗೆ ನಾವು ಇದನ್ನು ಸಹಕಾರ ಕೊಡ್ತಾ ಇದ್ದೀವಿ ಸರ್. ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನ ಪಡ್ಕೊಂಡಿದ್ದಾರೆ ತರಬೇತಿ ಇದರ ಬಾಳೆ? 20 ಜನ ಸರ್. ಯಾವ ಪಂಚಾಯತಿ ನಿಮ್ಮದು? ಏಮಡಿ ಪಂಚಾಯತಿ. ಇನ್ನೊಂದ್ಸರಿ ಉಣ್ಬೇಕು ಅಂದರೆ ಬೇಡ ಅನ್ಬೇಕು ಆಗಂತಿದೆ ಎಲ್ಲ ನೀನು. ನನ್ನ ಹೆಸರು MK ಶ್ರೀದೇವಿ ಅಂತ. ಆಲೂರು ಪಂಚಾಯಿತಿ ಮಹಿಳಾ ಓಂಬೆಳಕು ಮಹಿಳಾ ಸ್ವಸಹಾಯ ಸಂಘದಲ್ಲಿ ನಾವು NRLM ಸಂಜೀವಿನಿಯಿಂದ CF ತಗೊಂಡು ನಾವು ನಾನ್-ವೆಜ್ ಮತ್ತು ಶುರು ಮಾಡಿದ್ದೀವಿ. ಯಾವ ಥರ ಅನುಕೂಲ ಆಗ್ತಾಯಿದೆ ಮೇಡಮ್? ಈಗ ಇದು ನಮ್ಮದು ಜೀವನ ಕಟ್ಕೊಳ್ಳೋಕ್ಕೆ ತುಂಬ ಸ್ವಾವಲಂಬಿ ಜೀವನ ಕಟ್ಕೊಳ್ಳೋಕ್ಕೆ ಚೆನ್ನಾಗಿದೆ ಸರ್. ಇದರಿಂದ ನಾವು ಜೀವನದಲ್ಲಿ ಮುಂದೆ ಬರೋ ಅಂಥದ್ದು. ಈಗ ನಿಮ್ಮ ಥರನೇ ನಿಮ್ಮ ಗ್ರಾಮದಲ್ಲಿ ಬೇರೆ ಮಹಿಳೆಯರಿಗೂ ಅನುಕೂಲ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್. ಸಂಘದಲ್ಲಿ ಒಂದು 48 ಸಂಘದವ್ರಿಗೆಲ್ಲ ಕೊಟ್ಟಿದ್ದೀವಿ CF ಎಲ್ಲ. ಅವರು ತಮ್ಮ ಸ್ವಾವಲಂಬಿ ಜೀವನವನ್ನು ಕಟ್ಕೊಂಡಿದ್ದಾರೆ.
ಮೇಡಮ್ ಇಲ್ಲೇನೇ ಊಟ? ಜೋರಾಗಿ ಮಾತಾಡಿ. ನಾವು ನಾಗೋಳಿ ಗ್ರಾಮ ಪಂಚಾಯತಿಯಿಂದ ಬರ್ತಾ ಇರೋದು. ನಾವು ಸ್ವಸಹಾಯ ಸಂಘದಿಂದ ಮಾಡ್ತಾ ಇರೋದು. ನಮ್ಮದು ಜೇನು ಕೃಷಿ ಮೇಯ್ನಾಗಿ ನಾವು ಜೇನು ಕೃಷಿ ನಾವೇ ಮಾಡಿ ಜೇನು ಮಾರಾಟ ನಾವೇ ಮಾಡ್ತಾ ಇರೋದು. ಮತ್ತು ಹೋಮ್ ಮೇಡಾಗಿ ನೆಲ್ಲಿಕಾಯಿ ಮತ್ತು ಆಯುರ್ವೇದಕ್ಕಾಗಿ ಯಾವ್ಯಾವ್ದು ನಮಗೆ ಬೇಕು, ಆಯುರ್ವೇದಕ್ಕಾಗಿ ಯಾವುದು ಯೂಸ್ ಆಗುತ್ತೆ ಮೆಡಿಸಿನ್ಸ್, ಕೆಮಿಕಲ್ ಅದು ಮಿಕ್ಸ್ ಇದ್ದರೆ ನಮಗೆ ಹೋಮ್ ಮೇಡು ಚಿಲ್ಲಿ ಮತ್ತು ಮ್ಯಾಂಗೋ ಈ ಥರ ಮನೇಲಿ ನಾವು ಎಲ್ಲ ಐಟಮ್ ಮಾಡಿ ನಾವೇ ಮಾಡ್ತೀವಿ. ತುಂಬ ಅನುಕೂಲ ಇದೆ ನಮಗೆ. ಲೇಡೀಸು ಎಲ್ಲ ಹೊರಗಡೆ ಎಲ್ಲೂ ಯಾರನ್ನು ಬಿಡಲ್ಲ. ನಮ್ಮದೇ ಓನಾಗಿ ನಾವೇ ಮಾಡಿ ಮಾರಾಟ ಮಾಡ್ತಾ ಇರೋದ್ರಿಂದ ನಮಗೊಂದು ಬೆನಿಫಿಟ್ ಇದೆ, ಹೆಲ್ಪ್ಫುಲ್ ಇದೆ ಸರ್ ಇದು. ಹೇಳಪ್ಪ ಎಲ್ಲಿ ಹೋಗ್ಬೇಕು? ಸರಿನಾ ಸರ್? ಊರು ಬಿಟ್ಟು ಯಾಕೆ ಬರಲ್ಲ?